ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಣವನ್ನು ಅಥವಾ ಧನವನ್ನು ಆಕರ್ಷಣೆ ಮಾಡೋದಕ್ಕೆ ಬಹಳಷ್ಟು ಪರಿಹಾರಗಳನ್ನ ನಾನು ಕೊಟ್ಟಿದ್ದೀನಿ. ಅದೇ ಸಾಲಿನಲ್ಲಿ ಇವತ್ತು 2 ಪರಿಹಾರವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸರ್, ಇಷ್ಟು ಪರಿಹಾರದಲ್ಲಿ ಯಾವುದು ಸರ್ ಮಾಡಬೇಕು, ನಿಮಗೆ ಈಸಿ ಯಾವುದಿದೆ, ಯಾವುದನ್ನು ನಾನು ಈಸಿಯಾಗಿ ಮಾಡಬಲ್ಲೆ, ಯಾವುದು ನನ್ನ ಹತ್ರ ಇರುವಂಥ ಬಜೆಟಿಗೆ ಹೊಂದಿಕೊಳ್ಳುತ್ತೆ? ಯಾಕಂದರೆ ಧನಾಕರ್ಷಣೆನೇ ಮೊದಲೇ ಮಾಡ್ತಾ ಇದ್ದೀವಿ ಅಂದರೆ ದುಡ್ಡಿಲ್ಲ ಅಂತ ಅರ್ಥ ಸರ್. ಇದರಲ್ಲಿ ಬೇರೆ ದುಡ್ಡು ಹಾಕಿ ಬೇರೆ ಅದನ್ನು ಮಾಡಬೇಕು ಅಂದರೆ ಹೇಗೆ ಅಲ್ವಾ? ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವ್ದಾರ ಗ್ರಂಥಿಗೆ ಅಂಗಡಿ ಇದ್ದರೆ ಅಲ್ಲಿ ಹೋಗಿ ಭೀಮಸೇನ ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರ ಅಂತಾರೆ, ಭೀಮಸೇನ್ ಕರ್ಪೂರ ಅಂತಾರೆ, ಭೀಮಸೇನಿ ಕರ್ಪೂರವನ್ನು ತಗೊಂಡು ಬನ್ನಿ. ಅದನ್ನು ಪುಡಿ ಮಾಡಿ, ಸ್ವಲ್ಪ ಪುಡಿ ಸಿಕ್ಕಿದ್ರೆ ಸಾಕು, ಇಷ್ಟೆಲ್ಲ ಪುಡಿ ಬೇಡ, ಸ್ವಲ್ಪ ಪುಡಿ. ಅದರ ಜೊತೆಗೆ 2 ಏಲಕ್ಕಿ ಹಸಿರು ಬಣ್ಣದಲ್ಲಿ ಇರಬೇಕು. ಏಲಕ್ಕಿ ಹಸಿರು ಬಣ್ಣ ಫ್ರೆಶ್ ಆಗಿರುವಂಥ 2 ಏಲಕ್ಕಿಯನ್ನು ಅದ್ರ ಜೊತೆಗಿಟ್ಟು ಒಂದು ಪೊಟ್ಟಣದಲ್ಲಿ ಕಟ್ಟಿ ಅದೊಂದು ಕವರಲ್ಲಿ ಯಾವುದರಲ್ಲ ನೀವು ಹಾಕ್ಕೋತೀರ ನೋಡಿ, ಅದನ್ನು ಒಂದು ಕವರಲ್ಲಿ ಇತ್ಯಾದಿಗಳನ್ನ ಇಟ್ಟು ನಿಮ್ಮ ಜೊತೆಗೆ ಪರ್ಮನೆಂಟಾಗಿ ಇಡೋ ರೀತಿಯಲ್ಲಿ ಇಟ್ಕೊಳ್ಳಿ. ಪರ್ಸಲ್ಲಿ ನೀವು ಬಂದ್ಬಿಟ್ಟು ಈ ಕಾಯಿನ್ಸ್ ಇತ್ಯಾದಿಗಳು ಗಂಡು ಮಕ್ಕಳು ಇಟ್ಕೋತೀವಲ್ಲ, ಅಲ್ಲಿ ಬೇಕಾದ್ರೂ ಇದನ್ನು ಇಟ್ಕೋಬೋದು. ನೀವು ಹೆಣ್ಣು ಮಕ್ಕಳು ತಮ್ಮ ಪರ್ಸಲ್ಲಿ ಆರಾಮಾಗಿ ಇದನ್ನು ಇಟ್ಕೋಬೋದು. ಪರ್ಮನೆಂಟಾಗಿ ಇಟ್ಕೋಬೋದಾ ಸರ್ ಅಂದರೆ ಪರ್ಮನೆಂಟಾಗಿ ಇಟ್ಕೊಳ್ಳಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಕರ್ಪೂರ ಕರಗುವವರೆಗೂ. ಅದಾದ ಮೇಲೆ ಉಳಿದಿರೋದನ್ನು ತಗೊಂಡೋಗ್ಬಿಟ್ಟು ಯಾವುದಾದ್ರು ಒಂದು ಮರದ ಬುಡದಲ್ಲಿ ಇಟ್ಬಿಟ್ಟು ಮತ್ತೆ ಹೊಸದಾಗಿ ನೀವು ಪ್ರಾರಂಭ ಮಾಡ್ಕೊಳ್ಳಿ. ಯಾವ ದಿನ ಸಾರ್ ಮಾಡಬೇಕಿದು ಅಂತ ಹೇಳಿದ್ರೆ ಶುಕ್ರವಾರ. ಯಾವುದೇ ಶುಕ್ರವಾರ ದಿನ ಇದನ್ನು ಪ್ರಯತ್ನ ಪಡ್ಬೋದು. ಅಂದರೆ ಯಾವುದೇ ಶುಕ್ರವಾರ ಇದನ್ನು ಪ್ರಯತ್ನ ಪಡ್ಬೋದು. ಮೊದಲೇ ತಂದು ಇಟ್ಬಿಡಿ, ಗುರುವಾರನೇ ತಂದು ಇಟ್ಬಿಡಿ. ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಈ ಪ್ರಯೋಗವನ್ನು ನೀವು ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಇದಾದ ನಂತರ ತಿಂಗಳಿಗೆ 1 ಸಲ ಸರ್, ತಿಂಗಳಿಗೆ 1 ಸಲ ಲಡ್ಡು ತಗೊಳ್ಳಿ. ನೀವು ಮೋತಿಚೂರ್ ಲಡ್ಡು ಇರ್ಬೋದು, ಬೇಸನ್ ಲಾಡು ಇರ್ಬೋದು, 2ರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು. ಈ 2 ಬೇಕಂದ್ರೆ 2 ಬೇಕು, 2ರಲ್ಲಿ ಯಾವ್ದಾರು ಇರ್ಬೋದು. ಇದನ್ನು ಪುಡಿ ಮಾಡ್ಕೊಳ್ಳಿ, ಕೈನಲ್ಲಿ ಮಾಡಿದ್ರೆ ಪುಡಿ ಆಗುತ್ತೆ. ಇದನ್ನು ತಗೊಂಡು ಹೋಗಿ ಯಾವ್ದಾದ್ರು ಒಂದು ಮರದ ಬುಡದಲ್ಲಿ ಹಾಕ್ಬಿಟ್ಟು ಬನ್ನಿ. ಇದನ್ನು ಇರುವೆಗಳಿಗೆ ಭೋಜನವಾಗಿ ಹಾಕಿ ಅಂದರೆ ನಮ್ಮವ್ರು ಏನು ಮಾಡ್ತಾರೆ, ಇರುವೆ ಎಲ್ಲಿ ಸಿಗುತ್ತೆ, ನಾವು ಇರುವೆನ ಎಲ್ಲಿ ಹುಡ್ಕೊಂಡು ಹೋಗಲಿ ಅನ್ನೋದೆಲ್ಲ ಕೇಳ್ತಾರೆ. ಅದಕ್ಕೆ ನಾನೇನಂತೀನಿ ಅಂದರೆ, ಇದನ್ನು ಪುಡಿ ಮಾಡಿ ಯಾವ್ದಾದ್ರು ದೊಡ್ಡದಾಗಿರುವಂಥ ಮರ ಯಾವುದಿದೆಯೋ ಅದರ ಬುಡದಲ್ಲಿ ಹಾಕ್ಬಿಟ್ಟು ಬನ್ನಿ. ನಿಮ್ಮಿಷ್ಟಕ್ಕೆ ನೀವು ಹಾಕ್ಬಿಟ್ಟು ಬನ್ನಿ. ಸರ್, ಈ ಥರದ್ದು 4-5 ಮರ ಕೆಳಗಡೆ ಹಾಕ್ಲಾ ಸರ್ ಅಂದರೆ ಹಾಕಿ. ತಿಂಗಳಿಗೆ 1 ಸಲ ಈ ಥರ ಒಂದು ಕ್ರಿಮಿ ಕೀಟಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿ. ನಿಮ್ಮ ಜೀವನದಲ್ಲಿ ತಾಯಿ ಮಹಾಲಕ್ಷ್ಮಿಯ ಕೃಪೆ ಎಷ್ಟರ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದನ್ನ ನೀವೇ ನೋಡಿ. ಸರ್, 2 ಪರಿಹಾರದಲ್ಲಿ 2 ಮಾಡ್ಬೋದಾ ಅಂದರೆ 2 ಮಾಡ್ಬೋದು. 2ರಲ್ಲಿ ಯಾವ್ದಾದ್ರು 1 ಮಾಡಲ್ಲ ಸರ್ ಅಂದರೆ 1 ಮಾಡಿ. ಒಟ್ಟಿನಲ್ಲಿ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು, ಜೀವನದಲ್ಲಿ ಇವಾಗಿರುವಂಥ ಆರ್ಥಿಕ ಪರಿಸ್ಥಿತಿನಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಆಸೆ ಇರುವವರು ಈ ಪರಿಹಾರವನ್ನು ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ.